ನಿಮಗೆ ಏನು ಅನಿಸ್ತೈತ್ರಿ ಇದು ಯಾಕೆ ಅವರ ಸಿಟಿರವನ್ನ ಇಷ್ಟು ಟಾರ್ಗೆಟ್ ಮಾಡಿದಾರೆ ಅನಿಸ್ತೈತ್ರಿ? ಏನಾದರೂ ಹಿನ್ನೆಲೆ ಇದರ ಹಿಂದೆ ಏನಾದರೂ ಬೇರೆ ಏನಾದರೂ ಘಟನೆಗಳು ನೋಡಿ, ಒಂದು ಬಿಜೆಪಿ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಸಿದ್ದರಾಮಯ್ಯವರು ಮೂಢ ಹಗರಣ ಹೊರಗೆ ಬಂತು ಭ್ರಷ್ಟಾಚಾರದ್ದು, ಮತ್ತು ವಾಲ್ಮೀಕಿ ಹಗರಣ ಹೊರಗೆ ಬಂತು, ಅದಾದಮೇಲೆ ಎಲ್ಲಿವರೆಗೆ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇದೆ ಪರಿಸ್ಥಿತಿ. ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಮತ್ತು ಬಿ ಜೆ ಪಿ ನಾಯಕರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡುವಂಥದ್ದು ಇದೆಲ್ಲ ಆದರೆ ಬಹುಶಃ ಭಾರತೀಯ ಜನತಾ ಪಾರ್ಟಿಯವರು ಹೆದರಿ ಈ ರೀತಿಯಾದಂಥ ಟೀಕೆ ಟಿಪ್ಪುಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದನ್ನು, ಮತ್ತು ಬಿ ಜೆ ಪಿ ಬಗ್ಗೆಯೂ ಜನರಲ್ಲಿ ಅಪಪ್ರಚಾರ ಮಾಡೋ ಸಲುವಾಗಿ ಇದೆಲ್ಲ ತಂತ್ರ ಮಾಡಿ ನೋಡಿ. ಇದರದ್ದು ಯಾವುದೋ ನಮ್ಮ ಕರೋನಾ ಸಂದರ್ಭದಲ್ಲಿ ಏನೋ ಹಣದ ದುರುಪಯೋಗ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಕಾರಣದ ಮೇಲೆ ಅವ್ರ ಹಿಂದೆ ಅಧಿಕಾರದಲ್ಲಿ ಇದ್ದಾಗೂ ಹೇಳ್ತಿದ್ರು, ಅಪಾದನೆ ಮಾಡ್ತಿದ್ರು. ಮತ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೂ ಸಹಿತ ಅದು ಅಪಾದನೆಯನ್ನು ಮುಂದುವರಿಸಿದರು. ಮತ್ತು ಅದಕ್ಕಾಗಿ ಎನ್ಕ್ವೈರಿಗೆ ಒಂದು ಕಮಿಷನ್ ನೇಮಕ ಮಾಡಿದರು. ಆ ವರದಿ ಇನ್ನೂ ಬಂದಿಲ್ಲ. ಜಸ್ಟಿಸ್ ಕುನ್ನಾ ಅವರು ಒಂದು ಇಂಟೀರಿಯಂ ರಿಪೋರ್ಟ್ ಆಧಾರ ಮೇಲೆ FIR ಮಾಡಿದ್ರು. ಬಹುಶಃ ನನ್ನ ರಾಜಕೀಯ ಜೀವನದ ಇತಿಹಾಸದಲ್ಲಿ ನಾನು ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ, ಬೇರೆ ಇಲಾಖೆ ಮತ್ತು ಬೇರೆ ಬೇರೆ ಎನ್ಕ್ವೈರಿ ಕಮಿಷನ್ ನಾವು ನೋಡಿದ್ದೇನೆ. ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಆದಮೇಲೆ ಅವರು ಎಲ್ಲವನ್ನೂ ಅಧ್ಯಯನ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಒಂದು ಅಧ್ಯಯನದ ರಿಪೋರ್ಟ್ ಮಾಡಿ ಅದರಲ್ಲಿ ಏನೇನು ಯಾರು ತಪ್ಪಿದ್ದಾರೆ ಅನ್ನುವಂಥದ್ದನ್ನು ಎಲ್ಲ ಹೇಳಿದ ಮೇಲೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಮತ್ತು ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಯಾವುದೇ ಸರ್ಕಾರ ಮಾಡಿದೆ. ಇಲ್ಲಿ ಯಾವುದೂ ಇಲ್ಲ. ಜಸ್ಟಿಸ್ ಕುನ್ನಾ ಅವ್ರದ್ದು ಇಂಟೀರಿಯಂ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಆಧಾರ ಮೇಲೆ ನೀವು FIR ಫೈಲ್ ಮಾಡ್ತೀರಿ ಅಂತಂದರೆ ಇದು ಯಾವ ರೀತಿ ಒಂದು ಹರಾಸ್ಮೆಂಟು ಬಿ ಜೆ ಪಿ ಲೀಡರ್ಸ್ ಮೇಲೆ ಅನ್ನುವಂಥದ್ದು ಇದರ ಮೇಲೆ ಪ್ರೂವ್ ಆಗ್ತದೆ. ಅದಕ್ಕಾಗಿ ಇವತ್ತು ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಮತ್ತು ಇವತ್ತು ಬಿ ಜೆ ಪಿ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಈ ರೀತಿಯಿಂದ ವ್ಯವಸ್ಥಿತವಾದಂಥ ಒಂದು ಕುತಂತ್ರ ನಡೀತದೆ. ಮತ್ತು ಮಾಧ್ಯಮದವ್ರೂ ಸಹಿತ ಸ್ವತಂತ್ರವಾಗಿ ಅವರು ತಮ್ಮ ವಿಚಾರಗಳನ್ನು ಪ್ರಸಾರವನ್ನು ಮಾಡದೇ ರೀತಿಯಲ್ಲಿ ಒಂದು ರೀತಿ ಕಾನೂನು ಬಾಹಿರವಾಗಿ ರಿಸ್ಟ್ರಿಕ್ಷನ್ ಹಾಕುವಂಥದ್ದು ಅಲ್ಲಿಯೂ ಅದು ಮಾಧ್ಯಮದ ಮೇಲೂ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವರು ದೌರ್ಜನ್ಯ ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಈಗ ಪೊಲೀಸರನ್ನ ಯಾವ ರೀತಿಯಾಗಿ ಇವರು ಗೈಡ್ ಮಾಡಿದ್ರು, ಫೋನ್ ಬರ್ತಿದೆ ಅಂತ ಕೋರ್ಟ್ದಲ್ಲಿ ಸಿಟಿ ರವಿ ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದರು. ನೋಡಿ, 15 ನಿಮಿಷ ಕಾಲ್ ಬರ್ತಿದ್ರು. ನಿಮ್ಮ ಎಲೆಕ್ಟ್ರೋ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅಲ್ಲಿ ಸಿಟಿ ರವಿ ಜೀಪಿನಲ್ಲಿ ಕುಂತಿದ್ದಾರೆ. ಅವ ಇನ್ಸ್ಪೆಕ್ಟರ್ ಪೊಲೀಸ್ ಆಫೀಸರು ಕೆಳಗಿಳಿತಾನೆ, ಅಟೆಂಡ್ ಮಾಡ್ತಾನೆ, ಟೆಲಿಫೋನು ಎಸ್ ಸರ್ ಅಂತಾನೆ, ಎಸ್ ಸರ್ ಓಕೆ ಅಂತಾನೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ. ಅಂದರೆ ಪ್ರತಿ ಹಂತದಲ್ಲಿ ಇವತ್ತು ಇಲ್ಲಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವ್ರ ಸ್ಟೇಟ್ಮೆಂಟ್ ನೋಡಿದೆ. ಇದೆಲ್ಲ ಇಷ್ಟು ಬೆಳೆಸಬಾರ್ದಾಗಿತ್ತು. ಅವತ್ತೇ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ ತಕ್ಷಣವೇ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಒಂದು ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ರೆ ಮುಗಿದು ಹೋಗಿತ್ತು. ಇದೆಲ್ಲ ಗೊಂದಲ ಯಾಕೆ ಮಾಡಿಕೊಂಡ್ರು ಅಂತ ನನಗೂ ಗೊತ್ತಿಲ್ಲ ಅಂತ ಇವತ್ತು ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಅವರು ಅವರೇ ಹೇಳ್ತಾರೆ. ಅಂದಮೇಲೆ ಇದು ಕಾಡದ ಕೈಗಳ ಒಂದು ಕೈವಾಡ ಇದೆ ಅಂತ ನಾನು ಹೇಳ್ತೀನಿ. ಹೀಗಾಗಿ ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಕಾಣದ ಕೈಗಳು. ಆ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಇದನ್ನು ಎಲ್ಲೇ ನೋಡಿ ಇಂಥವೆಲ್ಲ ಭಾಳಷ್ಟು ಪ್ರಕರಣ ನಾನು ನೋಡಿದ್ದೀನಿ. ನಾನು ಸ್ಪೀಕರಿಗೆ ಕೆಲಸ ಮಾಡಿದ್ದೀನಿ, ಮುಖ್ಯಮಂತ್ರಿ ಕೆಲಸ ಮಾಡಿದ್ದೇನೆ, ವಿವಿಧ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅಸೆಂಬ್ಲಿಯಲ್ಲಿ ಸಾಕಷ್ಟು ಎಮೋಷನ್ ಡಿಸ್ಕಷನ್ ಆಗ್ತದೆ, ಪ್ರತಿವಾದ ಆಗ್ತದೆ, ಮತ್ತು ಬೇರೆ ಬೇರೆ ರೀತಿ ಅನ್ಪಾರ್ಲಿಮೆಂಟರಿ ಶಬ್ದ ಪ್ರಯೋಗವೂ ಆಗಿದ್ದಾವೆ. ಆವಾಗ ಅಲ್ಲಿದ್ದಂಥವ್ರು ಸ್ಪೀಕರ್ ಚೇಂಬರ್ಗೆ ಹೋಗಿ ಅದರ ಬಗ್ಗೆ ವಿವರಣೆ ಕೇಳಿ, ಸ್ಪಷ್ಟನೆ ಕೇಳಿ, ಕೊನೆಗೆ ಮತ್ತೆ ಸದನದಲ್ಲಿ ಬಂದು ಒಂದು ರೀತಿ ಇದರ ಸರ್ವಾನುಮತದಿಂದ ಒಂದು ಕಾನ್ಸೆನ್ಸ್ ತೆಗೆದುಕೊಂಡು ಪರಸ್ಪರ ಒಪ್ಪಿಗೆ ತಗೊಂಡು ಒಂದು ಶಾಂತಗೊಳಿಸುವಂಥ ಕೆಲಸ ಮಾಡಿದರು. ಇದನ್ನು ಇಷ್ಟು ಬೆಳೆಸೋದು ಅವಶ್ಯಕತೆ ಇರಲಿಲ್ಲ. ಕೆಲವು ವ್ಯಕ್ತಿಗಳ ಒಂದು ಪ್ರತಿಷ್ಠೆ ಸಲುವಾಗಿ ಇವತ್ತು ಈ ರೀತಿಯಾದಂಥ ಒಂದು ಪ್ರಕರಣವನ್ನು ಅಲ್ಲಿಯೇ ಸದನದಲ್ಲೇ ಮುಗಿಸುವಂಥದ್ದನ್ನು ಇವತ್ತು ಇಲ್ಲಿವರೆಗೆ ತೆಗೆದುಕೊಂಡು ಬಂದಿದ್ದಾರೆ.